ನಮಸ್ಕಾರ. ಇದು ನಿಮ್ಮೆಲ್ಲರ ಗಣಿ. ಯಾರಿಗೂ ಗೊತ್ತಿರದ ಹೆಸರು, ಆದರೆ ಒಳಗೆ ದೊಡ್ಡ ಕನಸು ನಮ್ಮ ಕರ್ನಾಟಕದ ಹುಡುಗ. ಯಾರು ಅಂತ ನಿಮ್ಗೆ ಆಗಿರಬೇಕಲ್ವಾ? ಅವರೇ ಕರ್ನಾಟಕದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನಟ ರಾಜ್ ರವರು, ನಮ್ಮೆಲ್ಲರ ಗಿಲ್ಲಿ. ಆ ಸಮಯದಲ್ಲಿ ಅವರಿಗೆ ಹಣ ಇರಲಿಲ್ಲ, ಪರಿಚಯ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ. ಆದರೆ ಒಂದು ದೊಡ್ಡ ಕನಸು ಇತ್ತು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಅಭಿನಯದ ಮೇಲೆ ಆಸಕ್ತಿ. ಮನ ಮುಂದೆ ನಿಂತು ಕನ್ನಡ ಹೀರೋಗಳ ಡೈಲಾಗ್ ಹೇಳ್ತಿದ್ರು. ಒಮ್ಮೆ ಅವರ ಸ್ನೇಹಿತ ಕೇಳಿದ್ರಂತೆ, ಏನ್ಮಚ್ಚ, ನೀನು ಹೀರೋ ಆಗ್ತೀಯಾ? ಅವರು ನಗುತ್ತಾ ಹೇಳಿದ್ರು, ನಾನು ಹೀರೋ ಆಗ್ಬೇಕು ಅಂತಿಲ್ಲ, ಜನ ನನ್ನ ನೋಡಿ ಹೀರೋ ಅಂತ ಹೇಳ್ಬೇಕು. ಫಯರ್ ಅಂತ ಹೇಳಿದ್ರು. ಗಿಲಿಯವರ ಜೀವನದ ಕಷ್ಟ ಯಾರಿಗೂ ಕಾಣದ ಹೋರಾಟ. ಜೀವನ ಸುಲಭವಿರಲಿಲ್ಲ. ಆಡಿಷನ್ಗೆ ಎಲ್ಲಿ ಹೋಗಬೇಕು, ಯಾರನ್ನ ಸಂಪರ್ಕ ಮಾಡಬೇಕು, ಅದೇ ಗೊತ್ತಿರಲಿಲ್ಲ ಅವರಿಗೆ. ಆದರೆ ಸ್ನೇಹಿತನೊಬ್ಬ ಅವರಿಗೆ ಯೋಗರಾಜ್ ಭಟ್ಟರನ್ನು ಪರಿಚಯಿಸಿ ಇದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ರು. ಒಮ್ಮೆ ಅವರ ಮನಸ್ಸಿನಲ್ಲಿ ಹೇಳಿಕೊಂಡರಂತೆ, ನನ್ನಲ್ಲಿ ಹೀರೋ ಫೇಸ್ ಇಲ್ಲ. ಆ ದಿನ ಅವರು ಬೆಂಗಳೂರಿನ ಸ್ನೇಹಿತನ ಮನೆಗೆ ಬಂದು ಮೌನವಾಗಿ ಕೂತಿದ್ದರು. ಆದರೆ ಏನಾದರೂ ಹೊಸದಾಗಿ ಮಾಡಬೇಕಲ್ಲ ಅಂತ ಬೇರೆ ಭಾಷೆಯಲ್ಲಿ ಪ್ರಾಪರ್ಟಿ ಕಾಮಿಡಿ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಮಾಡಿದರು. ಅವರು ಒಂದು ಮಾತು ಅವರ ಜೀವನ ಬದಲಿಸಿತು. ನಿನ್ನ ಮುಖ ನೋಡಿ ಜನ ತೀರ್ಮಾನ ಮಾಡ್ತಾರೆ, ಆದರೆ ನಿನ್ನ ಧೈರ್ಯ ನೋಡಿ ಇತಿಹಾಸ ತೀರ್ಮಾನ ಮಾಡುತ್ತೆ ಎಂಬ ಭಾವನೆ ಇತ್ತು. ಆ ದಿನ ಅವರು ಒಂದು ನಿರ್ಧಾರ ಮಾಡಿದರು. ಬಿಯರ್, ನಾನು ಸೋತಿದ್ದೇನೆ, ಆದರೆ ಸತ್ತಿಲ್ಲ ಎಂದುಕೊಂಡು ಮುಂದೆ ಬಂದ ಸಣ್ಣ ಸಣ್ಣ ಅವಕಾಶದಿಂದ ದೊಡ್ಡ ಪಾಠ ಕಲಿತು. ಮೊದಲಿಗೆ ಸಣ್ಣ ಶೋಗಳು, ಸಣ್ಣ ಪಾತ್ರಗಳು, ಸೋಷಿಯಲ್ ಮೀಡಿಯಾ ವಿಡಿಯೋಗಳು ಮಾಡಿ ಜನರನ್ನು ನಗಿಸಿದರು. ಆದರೆ ಕೆಲವರು ಟೀಕೆ ಮಾಡಿದರು. ಇದ್ಯಾವಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ. ಒಮ್ಮೆ ಕಾಮಿಡಿ ವಿಡಿಯೋ ಮಾಡಿದಾಗ ಒಬ್ಬ ಕಮೆಂಟ್ ಮಾಡಿದ್ರಂತೆ, ಇದು ಕಾಮಿಡಿಯಲ್ಲ, ಕಾಮಿಡಿಯ ಮೇಲೆ ಕೇಸ್ ಹಾಕುತ್ತೇನೆಂದು. ಅವರು ಅದನ್ನು ನೋಡಿ ನಗುತ್ತಾ ಹೇಳಿದ್ರು, ಇವತ್ತು ನೀನು ನಗ್ತೀಯಾ, ನಾಳೆ ನೀನು ಕ್ಲಾಪ್ ಮಾಡ್ತೀಯಾ ಎಂದು. ಫಯರ್. ಕೆಲಸವಿಲ್ಲದೆ 3 ತಿಂಗಳು ಇದ್ದರು. ಆಗ ಅವರಿಗೆ ಸಿಕ್ಕ ಅವಕಾಶ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ, ಜೀವನವನ್ನು ಬದಲಿಸಿದ ವೇದಿಕೆ. ಅವರ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದು ಕೇವಲ ಒಂದು ಶೋ ಅಲ್ಲ, ಅದು ಒಂದು ಪರೀಕ್ಷೆ. ಅಲ್ಲಿ ಟಾಸ್ಕ್ ಪ್ರೆಷರ್, ಮಾನಸಿಕ ಒತ್ತಡ, ಟೀಕೆ, ಸ್ಪರ್ಧೆ ಎಲ್ಲದರ ನಡುವೆ ಅವರು ಒಂದೇ ಒಂದು ಮನಸ್ಸಿನಿಂದ ತನ್ನ ಛಲವನ್ನು ಹಿಡಿದರು. ಆತ್ಮವಿಶ್ವಾಸ. ಒಮ್ಮೆ ಟಾಸ್ಕ್ ಸೋತಾಗ ಎಲ್ಲರೂ ಮೌನವಾಗಿದ್ದರು. ಅವರು ನಗುತ್ತಾ ಹೇಳಿದ್ರು, ಸೋಲು ನನಗೆ ಹೊಸದು ಅಲ್ಲ, ಆದರೆ ಸೋಲಿನ ನಂತರ ಎದ್ದು ನಿಲ್ಲೋದು ನನ್ನ ಸ್ಟೈಲ್. ಫಯರ್. ಅವರ ವಿಜಯ ಸಾಮಾನ್ಯವಾಗಿರಲಿಲ್ಲ. ಹುಡುಗನಿಂದ ಸ್ಟಾರ್. ದಿನಗಳು ಆರಂಭವಾದವು. ಜನರು ಅವರ ನೈಜ ಸ್ವಭಾವ ನೋಡಿದರು. ಅವರ ಸರಳತೆ, ಅವರ ಹಾಸ್ಯ, ಅವರ ಮಾನವೀಯತೆ ಜನರ ಹೃದಯ ಗೆದ್ದಿತು. ಮತ್ತು ಒಂದು ದಿನ ಅವರು ಬಿಗ್ ಬಾಸ್ ಕನ್ನಡ ವಿಜಯಿಯಾದರು. ಆ ಕ್ಷಣದಲ್ಲಿ ಅವರ ಮನಸ್ಸಲ್ಲಿ ಕಣ್ಣೀರು. ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಗೆಲುವಿನ ಕಣ್ಣೀರು. ಫಯರ್. ಅವರ ಕಾಮಿಡಿ ಜನರ ಮನಗೆದ್ದ ಗುಣ. ಒಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಯಾರೋ ಕೇಳಿದ್ರಂತೆ, ನೀನು ಇಷ್ಟು ಟೆನ್ಷನ್ನಲ್ಲಿ ಕೂಡ ನಗ್ತೀಯ ಯಾಕೆ? ಅವರು ಹೇಳಿದ್ರು, ನಾನು ನಗಿಲ್ಲ ಅಂದ್ರೆ ನನ್ನ ಸಮಸ್ಯೆ ಗೆಲ್ಲುತ್ತೆ, ನಾನು ನಗಿದ್ರೆ ನಾನು ಗೆಲ್ತೀನಿ ಅಂತ. ಅವರ ಸಾಧನೆ ಕಷ್ಟದಿಂದ ಬಂದ ಗೌರವ. ಇವತ್ತು ಲಕ್ಷಾಂತರ ಫ್ಯಾನ್ಸ್, ದೊಡ್ಡ ಗೌರವ, ಯಶಸ್ಸು, ಗುರುತು. ಆದರೂ ಅವರು ಇನ್ನೂ ಅದೇ ಸರಳ ವ್ಯಕ್ತಿ. ಅವರು ಹೇಳಿದ ಒಂದು ಮಾಸ್ ಡೈಲಾಗ್, ಫಯರ್. ನನ್ನನ್ನು ಅಭಿಮಾನಿಗಳು ಮೇಲೆತ್ತಿದ್ದಾರೆ. ನನಗೆ ಏನೇ ಕಷ್ಟ ಬಂದರೂ ಅಭಿಮಾನಿಗಳ ಪ್ರೀತಿಯನ್ನು ಕೊನೆವರೆಗೂ ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಫಯರ್. ಅವರ ಜೀವನ ಪಾಠ ಪ್ರತಿಯೊಬ್ಬರಿಗೂ ಪ್ರೇರಣೆ. ಅವರ ಜೀವನ ನಮಗೆ ಹೇಳೋದು ಒಂದೇ ಒಂದು ಸತ್ಯ, ಯಾರು ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ನೀನು ನಿನ್ನ ಮೇಲೆ ನಂಬಿಕೆ ಇಡು. ಸೋಲು ಅಂತಿಮವಲ್ಲ, ಕಷ್ಟವೇ ಯಶಸ್ಸಿನ ದಾರಿ. ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಸಾವಿರಾರು ಜನರಿಗೆ ಪ್ರೇರಣೆ. ನನ್ನ ಕೊನೆ ಮಾತು ಆಕ್ಟರ್ ಪೀಡಿಯಾ ವಿತ್ ಗಣಿ ಸ್ಟೈಲ್ ನಲ್ಲಿ ಹೇಳುತ್ತೇನೆ, ಫಯರ್. ಜೀವನದಲ್ಲಿ ಅವಕಾಶ ಸಿಗೋದಿಲ್ಲ ಅಂತ ಕಾಯ್ಬೇಡ, ನಿನ್ನ ಕಷ್ಟದಿಂದ ಅವಕಾಶ ಸೃಷ್ಟಿಸು. ಗಿಲಿ ನಟರಾಜ್ ಅವರ ಜೀವನ ಹೇಳೋದು ಒಂದೇ ಒಂದು ಸತ್ಯ, ಕನಸು ಕಾಣೋದು ಸಾಮಾನ್ಯ, ಆದರೆ ಅದಕ್ಕಾಗಿ ಹೋರಾಡುವುದು ಅಸಾಮಾನ್ಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೇನೇ ನಮ್ಮ ಗಿಲಿ ಅಭಿಮಾನಿಗಳು ಕಮೆಂಟ್ ಮಾಡಿ.
ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.